ನಮ್ಮ ಜೊತೆ ಈಗ ಹೋರಾಟಗಾರರಾಗಿರುವಂತಹ ಕುಮಾರ್ ಮಾಲೆಮಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್, ಈಗ ಕೊಟ್ಟಾರ ಚೌಕಿ, ಮಾಲೆಮಾರ್ ಮತ್ತು ಮಾಲಾಡಿ ಕೋರ್ಟ್ ಭಾಗದ ಸಮಸ್ಯೆಗಳಿಗೋಸ್ಕರ ಧರಣಿ ಸತ್ಯಾಗ್ರಹ ನಡೆದಿರುವಂತದ್ದು. ಮುಖ್ಯವಾಗಿ ಬೇಡಿಕೆಗಳು ಏನು ಅಂತ ಸರ್? ಬೇಡಿಕೆಗಳಂದ್ರೆ ಇವತ್ತು ನೋಡಿ, ಮಾಲೆಮಾರ್ನಿಂದ ಒಂದು 4 ಬಸ್ ಅಂದ್ರೆ ಆಕಾಶ್ ಭವನ ಅದಿಂದ ಬರ್ತದೆ. ಮಾಲೆಮಾರ್ ಮಾರ್ಗವಾಗಿ ಕೊಟ್ಟಾರ ಚೌಕಿ ಹೋಗಿ ಚೌಕಿಯಿಂದ ನೇರ ಲೇಡಿಲ್ ಕಂಕನಾಡಿಗೆ ಹೋಗುವಂತ ಬಸ್ಗಳು. ಅದು 4 ಬಸ್ ಪರವಾನಗಿ ಇದ್ದದ್ದು ಇದೆ. ಹಾಗಾದ್ರೆ ಪರವಾನಗಿ ಇದ್ದ ಬಸ್ಗಳಿದೆ, ಇಷ್ಟು ಸಾವಿರ ಗಟ್ಟಲೆ ಮನೆ ಇದೆ, ಲಕ್ಷಗಟ್ಟಲೆ ಜನರು ಓಡಾಡುವ ಸ್ಥಳ ಇದು. ಸರ್ವಿಸ್ ರಸ್ತೆನೇ ಇಲ್ಲದಿದ್ರೆ ಈ ಜನರು ಯಾವ ಕಡೆಯಿಂದ ಹೋಗ್ಬೇಕು? ಇವತ್ತು ಕರ್ನಾಟಕದಾದ್ಯಂತ ಉದ್ದಗಲಕ್ಕೂ ಸರ್ವಿಸ್ ರಸ್ತೆನೇ ಇಲ್ಲ. ಇವತ್ತು ಈ ನಮ್ಮ ಅಧಿಕಾರಿಗಳು ನಿಜವಾಗಿ ನೇರವಾಗಿ ಹೇಳ್ಬೇಕಾದ್ರೆ ಹತ್ತಿರದ ಕೇರಳ ರಾಜ್ಯಕ್ಕೆ ಹೋಗಿ ನೋಡ್ಬೇಕೊಮ್ಮೆ. ಇವರಿಗೆ ಸ್ವಲ್ಪ ಆದ್ರೂ ಒಂದು ಬುದ್ಧಿ ಬರ್ಬೋದು, ಕೆಲಸ ಮಾಡ್ಲಿಕ್ಕೆ ಏನಾದ್ರೂ ಒಂದು ಗೊತ್ತಾಗ್ಬೋದು. ಯಾಕೆಂದ್ರೆ ಅಲ್ಲಿ ಸರ್ವಿಸ್ ರಸ್ತೆ ಉದ್ದಗಲಕ್ಕೂ ಆಗಿದೆ. ಹಾಗಾದ್ರೆ ಕರ್ನಾಟಕದ ಜನರು ಏನು ಅನ್ಯಾಯ ಮಾಡಿದ್ದಾರೆ ಅಂತ ನಾವೊಂದು ಪ್ರಶ್ನೆ ಹಾಕ್ತಿದ್ದೇವೆ. ಯಾಕೆಂದ್ರೆ ಇವತ್ತು ಎಲ್ಲೂ ಕೂಡ ಸರ್ವಿಸ್ ರಸ್ತೆ ಇಲ್ಲ. ಹಾಗಾದ್ರೆ ಇಷ್ಟು ಜನರು ಹೋಗುದು ಹೇಗೆ? ಈಗ ಸುರತ್ಕಲ್ಗೆ ಹೋಗುವವರು ಕುಂಟಿಕಾನಾಗಿ ಹೋಗಿ ಅಂತ ಮೊನ್ನೆ ಪೊಲೀಸರು ನೋ ಎಂಟ್ರಿ ಮಾಡಿದ್ರು. ಕುಂಟಿಕಾನಾಗಿ ಹೋಗುದಾದ್ರೆ ಕುಂಟಿಕಾನಲ್ಲಿ ಬ್ಯಾರಿಗೇಡ್ ಇಡ್ತಾರೆ, ಅವರು ಪುನಃ ಕೊಟ್ಟಾರ ಕ್ರಾಸ್ ಆಗಿ ರಿಟರ್ನ್ ಬರ್ಬೇಕು. ಕೊಟ್ಟಾರ ಕ್ರಾಸ್ ಅಲ್ಲೂ ಕೂಡ ಬ್ಲಾಕ್, ಇಲ್ಲಿ ಕುಂಟಿಕಾನಲ್ಲಿ ಬ್ಲಾಕ್. ಹಾಗಾದ್ರೆ ಜನರಿಗೆ ಇದೇನು ಶಾಪನ ಅಥವಾ ಜನರಿಗೆ ಒಂದು ಇವರು ಕೊಡುವ ಅನ್ಯಾಯವ, ಇವರು ಮಾಡುವಂತ ಅನ್ಯಾಯವ? ಈ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲಿದ್ದಾರೆ? ಇವತ್ತು ನಾನು ಇನ್ನೊಂದು ಪ್ರಶ್ನೆ ಮಾಡುದಾದ್ರೆ, ಇವತ್ತು ನಿನ್ನೆ ಪ್ರತಿಭಟನೆ ಆಯ್ತು. ಹೈವೇ ಯಾರೋ ಒಂದು ಇನ್ಚಾರ್ಜ್ ತಗೊಳ್ಳುವ ಬರ್ತೇನೆ ಹೇಳಿ ತಪ್ಪಿಸಿದ್ದಾರೆ. ಇವತ್ತು ಅಲ್ಲಿ MLA MP ಗಳು ಬರ್ಬೇಕಿತ್ತು, ಇಲ್ಲ, ಅವರು ಕೂಡ ಬರ್ಲಿಲ್ಲ. ನಾವು ಕಾದು ಹೋಗಿದೆ. ನಮ್ದು 10 ಗಂಟೆಯಿಂದ 12 ಗಂಟೆ ಏನು ಒಂದು ಪ್ರತಿಭಟನೆ ಅಂದ್ರೆ ಶಾಂತಿಯುತ ಪ್ರತಿಭಟನೆ. ನಾವು 10ರಿಂದ 12 ಗಂಟೆ ತನಕ ಸಮಯ ತಗೊಂಡಿದ್ದೇವೆ ಪೊಲೀಸ್ ಸ್ಟೇಷನ್ ಇಂದ. ಅಷ್ಟುವರೆಗೆ ನಾವು ಮಾಡಿದ್ದೇವೆ, ನಾವು ಶಾಂತಿಯುತವಾಗಿ ಮಾಡಿದ್ದೇವೆ. ಆಹ್ವಾನ ಸ್ವೀಕರಿಸಲಿಕ್ಕೆ ಯಾರು ಬರ್ಲಿಲ್ವಾ? ಯಾರು ಬರ್ಲಿಲ್ಲ. ಇದಂದ್ರೆ ಇವತ್ತು ನಮ್ಗೆ ದಾರಿ ಇಲ್ಲದ ಹಾಗೆ ಆಗಿದೆ. ಮತ್ತೊಂದೇನಂದ್ರೆ ಈ ಡ್ರೈನೇಜ್ ನೀರು, ಈ ಒಂದು ಡ್ರೈನೇಜ್ ನೀರು ಪ್ರತಿ ಒಬ್ರು ಕೂಡ ಇವತ್ತು ರೋಡ್ಗೆ ಇದಕ್ಕೆ ಚರಂಡಿಗೆ ಬಿಡ್ತಾ ಇದ್ದಾರೆ. ನಮ್ಮ ಮಳೆ ನೀರು ಹೋಗುವ ಇದಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲಿ 3 ದೊಡ್ಡ ಬಿಲ್ಡಿಂಗ್ ಗಳಾಗಿದೆ. ವರ್ಕ್ ಆಗ್ಲಿ, ಕೈಲಾಸ ಆಗ್ಲಿ, ಅಥವಾ ಇಲ್ಲಿ ಮರಿಯನ್ ಫ್ಲಾಟ್ ಆಗ್ಲಿ, ಅಥವಾ ಅದು ಬಿಡಿ ಮಹಾನಗರ ಪಾಲಿಕೆಯ ಡಂಪಿಂಗ್ ಯಾರ್ಡ್ ಇದೆ ಚೌಕಿಯಲ್ಲಿ, ಅವರು ಕೂಡ ಬಿಡುದು ಮಳೆ ನೀರು ಹೋಗುವಂತ ಇದಕ್ಕೆ. ಹಾಗಾದ್ರೆ ಏನು, ಯಾವುದಕ್ಕೆ ಈ ತರ ಅನ್ಯಾಯ ಮಾಡ್ತಾರೆ? ಜನಗಳನ್ನು ಇವತ್ತು ಮೋಸ ಮಾಡಿ ಇವರು ಕೂತ್ಕೊಳ್ಳೋದಲ್ಲ, ಅಧಿಕಾರಿಗಳ ಹಣ ಸ್ವೀಕಾರ ಮಾಡಿಕೊಂಡು ಇವತ್ತು ಕೂತ್ಕೊಳ್ತಾ ಇದ್ದಾರೆ. ಇವತ್ತು ಇನ್ನೊಂದು ಹೇಳ್ಬೇಕಾದ್ರೆ ಕುಂಟಿಕಾನ್ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಕುಂಟಿಕಾನ್ ಬ್ರಿಡ್ಜಿನ ಅಡಿಯಲ್ಲಿ ಅಷ್ಟು ಜಾಗ ಇದೆ. ಆ ಜಾಗವನ್ನು ಇಲ್ಲಿ ಕುಂಟಿಕಾನಲ್ಲಿ ಒಂದು 69 ಅಂತ ಇದೆ, ಒಂದು ಬಾರ್ ಒಂದು ಓಪನ್ ಆಗಿದೆ. ಆ ಬಾರ್ನವರಿಗೆ ಅವರು ಬಾಡಿಗೆಗೆ ಕೊಟ್ಟಿದ್ದಾರೆ ಅಂತೆ. ಅದು ಬಾಡಿಗೆ ಕೊಟ್ಟದಂತ ಬಾರ್ನವ್ರು ಹೇಳ್ಬೋದು, ಆದ್ರೆ ಬಾಡಿಗೆಗೆ ಯಾರ ಅಪ್ಪನ ಆಸ್ತಿನಲ್ಲ ಅದು ಕೊಡ್ಲಿಕ್ಕೆ. ಹೈವೇ ಅವರಿಗೆ ಅದು ಅಧಿಕಾರ ಇಲ್ಲ, ಬಾಡಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರು ನೋಡಿ, ಹಣ ಇದ್ದವರಿಗೆ ಒಂದು ಕಡೆಯಿಂದ, ಹಣ ಇಲ್ಲದವರಿಗೆ ಒಂದು ಕಡೆಯಿಂದ. ಹಾಗಾದ್ರೆ ಯಾರಿಗೆ ನ್ಯಾಯ? ಹಾಗಾದ್ರೆ ಯಾವ್ದಕ್ಕೋಸ್ಕರ ಇವತ್ತು ಫ್ಲೈಓವರ್ನ ಕೆಳಗೆ ಫ್ಲೈಓವರ್ ನ ಕೆಳಗಡೆ 2 ಪಾರ್ಟ್ ಇವತ್ತು 69 ಅವರು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ವಾಚ್ಮ್ಯಾನ್ ಇದ್ದಾರೆ. ಯಾರ ಇವರ ಅಪ್ಪನ ಆಸ್ತಿ ಅದು? ಅಧಿಕಾರಿಗಳು ಸತ್ತಿದ್ದಾರೆ. ಈಗ ಒಂದು ಮೂರು ಸೆನ್ಸ್ ಜಾಗದಲ್ಲಿ ಮನೆ ಕಟ್ಟಬೇಕಾದ್ರೆ ಎಲ್ಲಿದೆ ನಿಮ್ದು ಪೇಪರ್, ಎಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ, ಎಲ್ಲಿದೆ ಅಂತ ಕೇಳ್ತಾರೆ. ಈಗ ಅಧಿಕಾರಿಗಳು ಸತ್ತಿದಾರಾ? ಎಲ್ಲಿ ಹೋಗಿದ್ದಾರೆ ಈಗ ಅಧಿಕಾರಿಗಳು? ಹಾಗಾದ್ರೆ ಈ ರಸ್ತೆ ನಿರ್ಮಾಣಗೊಳ್ಳದೇ ಇರೋದಕ್ಕೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆಯೇ ಕಾರಣ ಅಂತ ಹೇಳ್ತೀರಾ ನೀವು? ಇದು ಸಂಪೂರ್ಣ ಹೇಳ್ಬೇಕಾದ್ರೆ ನಾವು 10 ವರ್ಷಕ್ಕೆ ಮುಂಚೆ ನಾವು ಮನವಿ ಮಾಡಿದ್ದೇವೆ. ಒಬ್ರಿಗಿಬ್ರಿಗಲ್ಲ, ಎಲ್ರಿಗೂ ಮಾಡಿದ್ದೇನೆ. ನಾನು ಸಂಸದರಿಗೆ ಮಾಡಿದ್ದೇನೆ, ಶಾಸಕರಿಗೆ ಮಾಡಿದ್ದೇನೆ, ಕಮಿಷನರ್ಗೆ ಮಾಡಿದ್ದೇನೆ, DC ಗೆ ಮಾಡಿದ್ದೇನೆ, ಎಲ್ರಿಗೂ ಮಾಡಿದ್ದೇನೆ. 10 ಜನರಿಗೆ, ಅಧಿಕಾರಿಗಳಿಗೆ ನಾನು ಇದು ಮಾಡಿದ್ದೇನೆ ಮನವಿ. ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ನಂಗೆ ಕಮಿಷನರ್ ಇಂದ ನಂಗೆ ಇಂಬರ ಕೂಡ ಬಂದಿದೆ. ಎಲ್ಲರ ಹತ್ರ ಇಂಬರನ ಅಂತ ತಗೊಂಡಿದ್ದೇನೆ. ಹಾಗಾದ್ರೆ 10 ವರ್ಷದಿಂದ ಇವರೇನು ಕಣ್ಣು ಮುಚ್ಚಿ ಕೂತಿದ್ದಾರೆ ಇವರು? ಹಾಗಾದ್ರೆ ಇವರ ಜನಗಳ ಮತ ತೆಗೆದು ಇವತ್ತು ಶಾಸಕರಾಗ್ಲಿ ಸಂಸದರಾಗ್ಲಿ ಜನಗಳ ಮತ ತೆಗೆದು ಇವತ್ತು ಜನರಿಗೆ ಇದು ಕಣ್ಣಿಗೆ ಇದು ಮಾಡುದಲ್ಲ ಇವರು? ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು. ಸರ್, ಮುಂದೆ ಯಾವ ಕ್ರಮನ ಕೈಗೊಳ್ಳಬೇಕು ಅಂತ ಮುಂದೆ ನಾವೀಗ ಏಪ್ರಿಲ್ ತನಕ ನಾವು ಅವರಿಗೆ ನಮ್ಮನ್ನು ಅವರು ಸಭೆಗೆ ಕರಿಬೇಕು. ಯಾಕೆಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿಯೊಂದು ಮಾಧ್ಯಮಕ್ಕೆ ನಾವು
ಚಿರಋಣಿ ಆಗಿದ್ದೇವೆ. ಯಾಕೆಂದ್ರೆ ಎಲ್ಲಾ ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಅವರಿಗೆ ಕಣ್ಣು ನೋಡುವಂತ ದಿನ ಬಂದಿದೆ. ನಮ್ಮನ್ನು ಕರೆಸಿ ಅವರು ಒಂದು ಸಭೆ ಕರೀಲೇಬೇಕು. ಸಭೆ ಕರೆಯದಿದ್ದರೆ ಮುಂದಿನ ದಿನ NH 66 ಬಂದ್ ಮಾಡುದಂತ ನಾವು ನಿನ್ನೆ ನಿರ್ಣಯ ಮಾಡಿ ಆಗಿದೆ. ಈಗ ಉಡುಪಿ ಕಡೆಯಿಂದ ಬರುವಂತಹ ವಾಹನಗಳನ್ನ ಮಂಗಳೂರು ಸಿಟಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ವಾ? ಇಲ್ಲ, ಎಕ್ಸ್ಪ್ರೆಸ್ ಇಲ್ಲ. ಎಕ್ಸ್ಪ್ರೆಸ್ ಮುಂಚೆನಿಂದಲೂ ಹೈವೇ ಅಲ್ಲಿ ಹೋಗ್ತಾ ಇದ್ದದ್ದು ಬೇರೆ ವಾಹನಗಳು. ಬೇರೆ ವಾಹನ ಹೋಗ್ಬೋದಲ್ಲ, ಬೇರೆ ವಾಹನ ಹೋಗ್ಬೋದು. ಉಡುಪಿ ಈಗ ಅವರು ಬದಲಾವಣೆ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಅಲ್ಲಿ ನೋ ಎಂಟ್ರಿಯಲ್ಲಿ ಮಾಡಿದ್ದಾರೆ. ನೋ ಎಂಟ್ರಿ ನಮ್ಮ ಮಾಲೆಮಾರ್ನಿಂದ ಚೌಕಿಗೆ ಹೋಗುವಂತದ್ದು ನೋ ಎಂಟ್ರಿ. ಅದು ನಿಜವಾಗಿ ನೋ ಎಂಟ್ರಿ. ಯಾಕೆಂದ್ರೆ ಅದು ರಾಂಗ್ ಸೈಡ್ ಆಗುತ್ತೆ. ಹೌದು. ಆದ್ರೆ ಹಾಗಾದ್ರೆ ರಾಂಗ್ ಸೈಡ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಮಾಲೆಮಾರಿಂದ ಹಾಗಾದ್ರೆ 60 ನಂಬರ್ ಬಸ್ಸಿಗೆ ಪರವಾನಿಗೆ ಯಾಕೆ ಕೊಟ್ಟಿದ್ದಾರೆ? 4 ಬಸ್ಸಿಗೆ ಅದು ನೋ ಎಂಟ್ರಿ ಆಗ್ತದಲ್ಲ ಅಂತ. ನೋ ಎಂಟ್ರಿ ನಾವು ಒಪ್ತೇವೆ. ನೋ ಎಂಟ್ರಿ. ಹಾಗಾದ್ರೆ ಸರ್ವಿಸ್ ರಸ್ತೆ ಎಲ್ಲಿದೆ? 60 ನಂಬರ್ ಬಸ್ ಪರವಾನಿಗೆ ಎಲ್ಲಿಂದ ಕೊಟ್ಟಿದ್ದಾರೆ? ಯಾವ ರೀತಿ ಕೊಟ್ಟಿದ್ದಾರೆ? ಹಾಗಾದ್ರೆ ನಾನೊಂದು ಪ್ರಶ್ನೆ ಮಾಡ್ತೇನೆ ಅವರಿಗೆ. ಕುಂಟಿಗಾನ ಹೋಗಿ ತಿರುಗಿಸಿ ಬನ್ನಿ ಅಂತ. ಕುಂಟಿಗಾನಲ್ಲಿ ಹೋಗುವಾಗ ಎಲ್ಲಿಯಾದ್ರೂ ಅಲ್ಲಿ ಆಯ ತಪ್ಪಿ ಬಸ್ ಮಗುಚಿ ಬಿದ್ರೆ ಅಲ್ಲ, ಅಲ್ಲಿ ಹೋಗಿ ಚರಂಡಿಗೆ ಬೀಳುದು ಅದು ಪ್ರಶ್ನೆ ಬೇರೆ. ಆಗ ಯಾರು ಹೊಣೆ ಆಗ್ತಾರೆ? ಪರವಾನಿಗೆ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ, ಪರವಾನಿಗೆ ಇಲ್ಲ. ಹೌದು, ಆ ರೂಟ್ ಅಲ್ಲಿ ಬಸ್ ಹೋಗುವಾಗಿಲ್ಲ. ಯಾಕಂದ್ರೆ ಅದು ಸರ್ವಿಸ್ ರಸ್ತೆ ಅಲ್ಲ. ಅದು ಸರ್ವಿಸ್ ರಸ್ತೆಯಾಗಿ ಮಾಡ್ಲೂ ಇಲ್ಲ ಅದನ್ನು. ಈಗ ನಮ್ಗೆ 10 ವರ್ಷ ಆಯ್ತು ಸರ್ವಿಸ್ ರಸ್ತೆ ಕಲ್ಪಿಸಿ ಕೊಡ್ಲೇಬೇಕು ಅವ್ರು. ಯಾಕೆಂದ್ರೆ ಇಷ್ಟು ಮನೆ, ಇಷ್ಟು ಗಾಡಿ, ಇಷ್ಟು ಪರವಾನಿಗೆ ಇದ್ದ ಬಸ್ಗಳು ಯಾವ ಕಡೆಯಿಂದ ಹೋಗ್ಬೇಕು? ಇದಕ್ಕೆ ಉತ್ತರ ಕೊಡ್ಲಿ ಅವರು. ಅಲ್ಲ, ಮುಂದಿನ ದಿನಗಳಲ್ಲಿ ಇದು ಹೈವೇ ಮೇಲ್ದರ್ಜೆಗೆ ಇರ್ತದೆ. ಆ ಸಂದರ್ಭದಲ್ಲಿ ಸರ್ವಿಸ್ ರಸ್ತೆ ಬರ್ತದೆ ಅಂತ ಹೇಳ್ತಾರೆ. ವರ್ಷ ಹೋಗ್ಬೋದು ಅಂತ ಕಾಣ್ತದೆ. ಹೈವೇ ಈಗ ಬ್ರಿಡ್ಜ್ ಆಗಿದೆ. ಇವತ್ತು ನೋಡಿ, ಇದಕ್ಕೂ ಮುಂಚೆ ನಾವು ಕೂಡ ಇದಕ್ಕೆ ಮನವಿ ಮಾಡಿದ್ದೆವು. ಇವತ್ತೇನೆಂದ್ರೆ ಕರಾವಳಿ ಕಾಲೇಜ್ ಹತ್ರ ಅದು ಕೋಡಿಕಾಲ್ ಕ್ರಾಸ್ ಇಂದ ಈಚೆನೆ ಬ್ರಿಡ್ಜ್ ಕೆಳಗಡೆ ಬಂದಿದೆ. ಈಚೆಯಿಂದ ಕೆನರಾ ಬ್ಯಾಂಕಿನ ಹತ್ತಿರ ಬ್ರಿಡ್ಜ್ ಕೆಳಗಡೆ ಬಂದಿದೆ. ಇವರಿಗೆ ಏನಾಗಿದೆ, ಸ್ವಲ್ಪ ಮುಂದೆ ಹೋದ್ರೆ ಕೆನರಾ ಬ್ಯಾಂಕಿಂಗ್ ಪಾಸಿಂಗ್ ಕೊಟ್ರೆ, ಅಲ್ಲಿ ಕರಾವಳಿ ಕಾಲೇಜಿನ ಮುಂದೆ ಪಾಸಿಂಗ್ ಕೊಟ್ರೆ, ಕೋಡಿಕಾಲ್ ಇಂದ ನೇರ ಈ ಬ್ರಿಡ್ಜ್ ಅಡಿಯಿಂದ ಪಾಸಿಂಗ್ ಆಗ್ತಿತ್ತು. ಇಲ್ಲಿ ಕೊಟ್ಟಾರ ಕೆನರಾ ಬ್ಯಾಂಕಿನ ಅಡಿಯಿಂದ ಆಚೆ ಚೌಕಿಗೆ ಪಾಸಿಂಗ್ ಆಗ್ತಿತ್ತು. ಯಾಕೆ ಮಾಡ್ಲಿಲ್ಲ ಇವರು ಯಾವ ಇಂಜಿನಿಯರ್? ಅದೇ ನಾನು ಹೇಳುದು, ಇವರು ಬೇರೆ ರಾಜ್ಯಕ್ಕೆ ಹೋಗಿ ಕಲ್ತು ಬರ್ಬೇಕಿಂತ ಇಂಜಿನಿಯರ್ಗಳು, ಪಟ್ಟಿಂಗಗಳು ಇವರು. ನಿಜವಾಗಿ ಹೇಳ್ಬೇಕಾದ್ರೆ ಇವರಿಗೆ ಏನ್ ಗೊತ್ತಿಲ್ಲ ಇಂಜಿನಿಯರ್ಗೆ. ಯಾರ ಹಣವನ್ನು ಲೂಟಿ ಮಾಡ್ಲಿಕ್ಕೆ ಬಂದಂತ ಅಧಿಕಾರಿಗಳು ಇವರು. ಇವರಿಗೆ ನೇರ ಹೇಳ್ಬೇಕಾದ್ರೆ ಹೈವೇ ಬಿಡಿ, ಒಳಗಿನ ರೋಡ್ ಮಾಡ್ಲಿಕ್ಕೆ ಈ ಇಂಜಿನಿಯರ್ಗೆ ಗೊತ್ತಿಲ್ಲ. ನಾವು ಲಾಸ್ಟ್ ಟೈಮ್ ಹೀಗೆ ಮಾಡಿ ಅಂತ ನಾವು ಊರ್ನವ್ರು ನಿಂತು ಹೇಳಿದ್ವಿ. ನಿಮಗೆ ಒಂದು ಆ ಫ್ಲೈಓವರ್ ಆಗುವಂತ ಸಂದರ್ಭದಲ್ಲಿ ಇಂಥ ಎಲ್ಲ ಸಮಸ್ಯೆಗಳು ಸೃಷ್ಟಿಯಾಗಬಹುದು ಅನ್ನೋದು ಅಂದಾಜಿನಲ್ಲಿ ಅವರು ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೇಳಿದಂತ ನೆನಪಿದೆಯಾ ಮಾಲೆಮಾರ್ ಅವರೇ? ಯಾರ ಹತ್ರ ಕೇಳಿದ್ದಾರೆ ಇವರು? ಕೇಳಿದ್ದಾರೆ? ಯಾರ ಹತ್ರನು ಕೇಳಿಲ್ಲ. ಇವತ್ತು ನೋಡಿ, ಕರಾವಳಿ ಕಾಲೇಜಿನ ಹತ್ತಿರ ಇವತ್ತು ದೊಡ್ಡ ದೊಡ್ಡ ಮುಖಂಡರು ಕರಾವಳಿ ಕಾಲೇಜಿನ ಹತ್ರ ನೇರವಾಗಿ ಚರಂಡಿ ಮಾಡ್ತಾ ಬಂದ್ರು. ಅಲ್ಲಿಂದ ಬಂದು ಹೈವೇಗೆ ತಿರುಗಿಸಿದ್ರು. ನಮ್ಮ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಬಂದಿದೆ. ಹೈವೇಗೆ ತಿರುಗಿಸಿದ್ರು. ನಾವು ಪ್ರತಿಭಟನೆ ಮಾಡಿ ಈಗ ಅದು ನೇರ ಮಾಡಿದ್ರು. ಮತ್ತೆ ಕರಾವಳಿ ಕಾಲೇಜಿನ ಆಚೆಯಿಂದಾನೇ ಚರಂಡಿ ಬಂತು. ಹೇಗೂ ಒಂದು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇವತ್ತು ನೋಡಿ, ಇವತ್ತು ನಿಜವಾಗಿ ಹೇಳ್ಬೇಕಾದ್ರೆ ಅಧಿಕಾರಿಗಳಿಗೆ ಎಲ್ಲ ಗೊತ್ತಿದೆ ಏನು ಯಾವ ರೀತಿ ಮಾಡ್ಬೋದು ಅಂತ. ಎಲ್ಲ ಹಣದ ಇದಕ್ಕೆ ಇದಾಗಿದ್ದಾರೆ. ನಾನು ಹೇಳುದಾದ್ರೆ ಮುಂಚಿನ ಬ್ರಿಟಿಷರೇ ಬೇಕಿತ್ತು ಇಂಥವರಿಗೆಲ್ಲ. ಮತ್ತೊಂದು ಸಮಸ್ಯೆ ಇರ್ತಾ ಇತ್ತು. ಅಲ್ಲ, ಇಂಥವ್ರಿಗೆ ಆ ತರನೇ ಮಾಡ್ಬೇಕು. ಯಾಕಂದ್ರೆ ನೋಡಿ, ಒಂದು ಯಾರ್ದೋ ಹಣವನ್ನು ಲೂಟಿ ಮಾಡಿ ಇವತ್ತು ನೋಡಿ, ನಾನು ಹೇಳ್ಬೇಕಾದ್ರೆ ನಾವು ಕೊಟ್ಟಾರ ಚೌಕಿಯ ಜನರು ಏನು ಅನ್ಯಾಯ ಮಾಡಿದ್ದೇವೆ. ಪಂಪೆಲ್ನಲ್ಲಿ 2 ಬದಿಯಿಂದ ಗಾಡಿ ಬಿಟ್ಟಿದ್ದಾರೆ. ಇಲ್ಲಿ ಕುಂಟಿಗಾನಲ್ಲಿ 2 ಕಡೆಯಿಂದ ಬರ್ತಾ ಉಂಟು. ಇಲ್ಲಿ ಚೌಕಿಯವರು ಏನು ಅನ್ಯಾಯ ಮಾಡಿದ್ದಾರೆ, ಒಂದು ಕಡೆಯಿಂದ ಮಾತ್ರ ಬಿಟ್ಟಿದ್ದಾರೆ. ಯಾಕೆ ಮಾಡ್ಬೋದಿತ್ತಲ್ಲ? 2 ಬದಿಯಿಂದ ಸರ್ವಿಸ್ ರಸ್ತೆ ಸಿಕ್ತಿತ್ತಲ್ಲ. ಫ್ಲೈಓವರ್ ಸಿಂಗಲ್ ರೋಡ್ ಫ್ಲೈಓವರ್ ಆಯ್ತು, ಅಲ್ಲಿ ಡಬಲ್ ರೋಡ್ ಫ್ಲೈಓವರ್ ಆಗ್ಬೇಕಿತ್ತು. ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ DPR ಮಾಡಿರ್ಲಿಲ್ಲ. ಅದು ಡಬಲ್ ರೋಡ್ ಫ್ಲೈಓವರ್ ಉಡುಪಿಯಿಂದ ಮಂಗಳೂರಿಗೆ ಬರುವಂತಹ ಹೃದಯ ಭಾಗ ಕೊಟ್ಟಾರ ಚೌಕಿಯಲ್ಲಿ ಡಬಲ್ ರೋಡ್ ಬೇಕಿತ್ತು. ಯಾಕೆ ಮಾಡ್ಲಿಲ್ಲ? ಹಾಗಾದ್ರೆ ಇವರು ಏಲ್ ತಿಂತ ಇದ್ದಾರಾ? ಕಣ್ಣು ಮುಚ್ಚಿ ಕೆಲಸ ಮಾಡ್ತಿದ್ದಾರೆ ಇಂಜಿನಿಯರ್ ಅಥವಾ ಕಮಿಷನರ್? ಯಾರು ಕೆಲಸದವರ ಅಧಿಕಾರಿಗಳೆಲ್ಲ? ಎಷ್ಟು ಹೇಳಿದ್ರೆ ಕೋಡಿಕಾಲ್ ಕ್ರಾಸ್ ಅಲ್ಲಿ ನೀರು ಹೋಗುದಿಲ್ಲ. ಹೈವೇ ಅಲ್ಲಿ ಬ್ಲಾಕ್ ಆಗ್ತಾ ಉಂಟು ಈಗ ನೀರು, ಮಳೆ ನೀರು. ಆ ಸಂದರ್ಭದಲ್ಲಿ ಅದನ್ನು ನೇರ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಿ ಒಂದು 4 ಬಿಲ್ಡಿಂಗ್ಗಳಿತ್ತು, ಅದು ಹೋಗ್ತಾ ಇತ್ತು. ಆ ಬಿಲ್ಡಿಂಗ್ ಅನ್ನು ಉಳಿಸಬೇಕಾದ್ರೆ ಅದನ್ನು ಸ್ವಲ್ಪ ಟರ್ನ್ ಮಾಡಿದ್ದಾರೆ ಅಷ್ಟೇ. ಇವತ್ತು ಒಂದೊಂದು ಬಿಲ್ಡಿಂಗ್ ಗಳನ್ನು ಉಳಿಸ್ಲಿಕ್ಕೆ ಬೇಕಾಗಿ, ಒಂದೊಂದು ದೊಡ್ಡ ದೊಡ್ಡ ಮುಖಂಡರ ವ್ಯವಹಾರಕ್ಕೆ ಬೇಕಾಗಿ ಈ ತರ ಕೆಲಸ ಮಾಡ್ತಾ ಇದ್ದಾರೆ.
ಅವರಿಗೆ ಜನಸಾಮಾನ್ಯರ ಸಮಸ್ಯೆಗಳು ಅರ್ಥ ಆಗ್ತಾ ಇರ್ಲಿಲ್ಲ. ಅರ್ಥ ಆಗುದಿಲ್ಲ. ಮತ್ತೊಂದು ಹೇಳ್ಬೇಕಾದ್ರೆ ಚೌಕಿಯಲ್ಲಿ ಒಂದು ಉಡುಪಿಯಿಂದ ಬರುವಾಗ ಒಂದು ಹೃದಯ ಭಾಗ ಚೌಕಿ ಎಲ್ಲ ಇಳಿತಾರೆ, ಎಕ್ಸ್ಪ್ರೆಸ್ ಇಂದ ಇಳಿಸ್ತಾರೆ ಎಲ್ರು ಅಲ್ಲಿ. ಹಾಗಾದ್ರೆ ಅಲ್ಲಿ ಒಂದು ಜನರಿಗೆ ದೂರದಿಂದ ಬಂದವರಿಗೆ ಅಲ್ಲಿ ಒಂದು ಶೌಚಾಲಯ ಎಲ್ಲಿದೆ, ಟಾಯ್ಲೆಟ್ ಎಲ್ಲಿದೆ? ಅದು ಬಿಟ್ಟು ಅವರು ಆ ಒಂದು ಯೋಧರನ್ನು ಅಲ್ಲಿ ನಿಲ್ಲಿಸಿ ಆ ಯೋಧರು ಮಲಗಿದ ಹಾಗೆ ಮಾಡಿ ಆ ಒಂದು ಕೋಲಲ್ಲಿ ಒಡೆಯುವ ಹಾಗೆ ಒಂದು ಸೀನ್ ಮಾಡಿದ್ದಾರೆ. ಅಂದ್ರೆ ಯಾರಿಗೆ ಮೇಲಿಂದ ಕಾಗೆ ಎರಡಕ್ಕೆ ಮಾಡ್ತಾ ಉಂಟು. ಹಾಗಾದ್ರೆ ಯೋಧರಿಗೆ ಅನ್ಯಾಯ ಮಾಡುದಲ್ಲ ಇದು? ಹೌದು. ಅದು ಬೇಕಿತ್ತ? ಅದಕ್ಕಿಂತ ಟಾಯ್ಲೆಟ್ ಮಾಡ್ಬೋದಿತ್ತಲ್ಲ? ಮಾಡ್ಬೋದಿತ್ತು. ಏನ್ ಮಾಡ್ತಾರೆ ಇವರು? ಹಾಗಾದ್ರೆ ಯೋಧರನ್ನು ಸ್ಮರಿಸುವ ನೆಪದಲ್ಲಿ ಯೋಧರಿಗೆ ಅವಮಾನ ಮಾಡಿದ್ರು ಅಷ್ಟೇ ಮಾಡಿದದು. ಈಗ ಚೌಕಿಯಲ್ಲಿ ನಾನು ನೇರವಾಗಿ ಹೇಳುದಾದ್ರೆ ಅಷ್ಟೇ ಮಾಡಿದ್ದು. ಯಾರೇ ಪಾರ್ಟಿ ಆಗ್ಲಿ, ನಂಗೆ ಆ ಪಾರ್ಟಿ ಅಗತ್ಯ ಇಲ್ಲ. ಯಾವುದೋ ಸಂಸ್ಥೆ CSR ಫಂಡ್ ಅನ್ನು ಯಾವುದೇ ಹಣವನ್ನು ತಂದು ಇವರು 50-50 ಮಾಡಿ ಇಲ್ಲಿ ಕೆಲಸ ಮಾಡಿ ಇಂತ ಅನ್ಯಾಯ ಮಾಡುದು. ಅದೊಂದು ಶೌಚಾಲಯ ಮಾಡ್ತಿದ್ರೆ ಒಂದು ದೂರದಿಂದ ಇವತ್ತು ಬೊಂಬೈಯಿಂದ ಬರುವಂತ ಗಾಡಿ, ಉಡುಪಿಯಿಂದ ಬರುವಂತ ಗಾಡಿ ಎಲ್ಲ ಅಲ್ಲಿ ನಿಂತು ಅಲ್ಲಿ ಒಂದು ಏನಾದ್ರು ಒಂದು ಎಲ್ಲರಿಗೂ ಹೋಗುವಂತ ಸ್ಥಳ ಅಲ್ಲ, ಎಲ್ಲಿ ಹೋಗ್ತಾರೆ ಹಾಗಾದ್ರೆ? ಅಂತ ಅನ್ಯಾಯ ನಮ್ಗೆ ತುಂಬಾ ಆಗಿದೆ ಸರ್. ನಾವು ಹೇಳ್ಬೇಕಾದ್ರೆ ಒಂದೇ, ಇವತ್ತು ಏನು ಪ್ರತಿಭಟನೆ ನಿನ್ನೆ ಮಾಡಿದ್ದೇವೆ, ಇನ್ನು ಇದು ನಿಲ್ಲುದಿಲ್ಲ. ಯಾಕಂದ್ರೆ ನಮ್ಗೆ ಸರ್ವಿಸ್ ರಸ್ತೆ ಕಲ್ಪಿಸಿ ಕೊಡ್ಲೇಬೇಕು. ಕಳೆದ ಬಾರಿ ಮುಳುಗಡೆ ಆದಂತಹ ಸ್ಥಳ ಅದು, ಅದಕ್ಕಿಂತ ಮೊದಲ ಬಾರಿಯೂ ಮುಳುಗಡೆ ಆಗಿದೆ. ಈ ಬಾರಿ ಮುಳುಗಡೆ ಆಗ್ಬೋದಾ ಪ್ರದೇಶ? ಇಲ್ಲ, ಚೌಕಿ ಜಂಕ್ಷನ್ ಮುಳುಗಡೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲರಿಗೂ ಕಾಣುತ್ತೆ ಮುಳುಗಡೆ ಆಗಿದ್ರೆ. ಆದ್ರೆ ಅದಕ್ಕೋಸ್ಕರ ಚೌಕಿ ಜಂಕ್ಷನ್ ಮುಳುಗಡೆ ಆಗದಾಗೆ ಫುಲ್ ಕಾಂಕ್ರೀಟೀಕರಣ ಮಾಡಿದ್ದಾರೆ. ಅಲ್ಲಿ ಆಚೆ ಈಚೆ ಇರುವ ಮನೆಗಳು, ಆಚೆ ಈಚೆ ಇರುವ ಅಂಗಡಿಗಳು ಎಲ್ಲ ಮುಳುಗ್ತಾ ಇದೆ. ಹೌದು. ಆದ್ರೆ ಇವತ್ತು ಯಾವ ಹಕ್ಕಿದೆ ಇವರಿಗೆ? ನ್ಯಾಷನಲ್ ಹೈವೇ 66ಕ್ಕೆ ಕಾಂಕ್ರೀಟ್ ಹಾಕುವ ಹಕ್ಕು ಯಾರು ಕೊಟ್ಟಿದ್ದಾರೆ ಇವರಿಗೆ? ಆದೇಶ ತೆಗಿಲಿ ಇವರು. ಡಾಮರೀಕರಣ ಅಲ್ಲದೆ ಇವತ್ತು ರಸ್ತೆಗೆ ಕಾಂಕ್ರೀಟೀಕರಣ ಹಾಕ್ಲಿಕ್ಕಿಲ್ಲ, ಹೈವೇಗೆ ಹಾಕ್ಲಿಕ್ಕೇನೆ ಇಲ್ಲ. ಯಾವ ಲೆಕ್ಕದಲ್ಲಿ ಹಾಕಿದ್ದಾರೆ ಇವರು? ಯಾರು ಮಾತಾಡುದಿಲ್ಲ, ಜನರು ಯಾರು ಮಾತಾಡುದಿಲ್ಲ. ಇವತ್ತು ಜನರು ಸುಮ್ಮನೆ ಕೂತಿದ್ದಾರೆ ಅಂತ ಇವರ ಏನು ಇವರಿಗೆ ಖುಷಿ ಪಟ್ಟಾಗೆ ಇವರು ಕೆಲಸ ಮಾಡುದು. ಅಂದ್ರೆ ಇವರ ಮನೆಯಲ್ಲಿ ಇವರ ಅಪ್ಪ ಅಮ್ಮ ದುಡ್ಡು ತಂದು ಹಾಕಿದಂತ ಹಣ ಅಲ್ಲ, ಹಾಗೆ ಯಾರು ಮಾತಾಡ್ಲಿಕ್ಕಿಲ್ಲ. ನಾವು ಕಟ್ಟಿದ ಟ್ಯಾಕ್ಸ್ ಅಲ್ಲಿ ಇವರು ಇರುದು, ಇವರ ಜೀವನ ಹೋಗುದು. ಎಸ್ ಸರ್, ಥ್ಯಾಂಕ್ ಯು ಸರ್, ನಮ್ ಜೊತೆ ನೀವು ಕಾರ್ಯಕ್ರಮದಲ್ಲಿ ಮಾತನಾಡಿದಕ್ಕೆ ಥ್ಯಾಂಕ್ ಯು. ಓಕೆ, ಧನ್ಯವಾದ.